ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತಂದರೆ ಕೋಲು ಕೊಟ್ಟು ಪೆಟ್ಟು ತಿನ್ನುವ ಪರಿಸ್ಥಿತಿ. ಒಬ್ಬ ರೈತ ತನ್ನ ಹೊಲದ ಇಡೀ ಬೆಳೆ ನಾಶವಾಗಿದ್ದನ್ನು ತನ್ನ ನಾಯಕನಲ್ಲಿ ಹೇಳ್ಕೊಳ್ಳೋಣ ಅಂತ ಬಂದರೆ ಅವರನ್ನು ಅವಮಾನಿಸಿ, ಅವರನ್ನು ಬೆತ್ತಲುಗೊಳಿಸಿ, ತನ್ನ ಅಹಂಕಾರ, ದುರಹಂಕಾರ, ದರ್ಪ, ಹಣದ ಗತ್ತು ದೌಲತ್ತನ್ನು ಮೆರೆದು ಕಾಂಗ್ರೆಸ್ಸಿಗರಿಗೇ ಮುಜುಗರ ಆಗುವಂಥ ಒಂದು ಹೀನಾಯ ಕೆಲಸವನ್ನು ಖರ್ಗೆ ಅವರು ಮಾಡಿದ್ದಾರೆ. ದೆಹಲಿಯಲ್ಲಿ ಎಂಥ ಪ್ರತಿಭಟನೆ ಮಾಡುವ ಹರಸಾಹಸವನ್ನು ಮಾಡಿದ್ರಿ, ಅದಕ್ಕೆ ಕಾಂಗ್ರೆಸ್ ಯಾವ ರೀತಿಯ ಕುಮ್ಮಕ್ಕು ಕೊಟ್ಟಿತ್ತು ಇದೆಲ್ಲವೂ ನಮಗೆ ಗೊತ್ತಿದೆ. ಹೈಕಮಾಂಡ್ಗೆ ಕೂಡ ಮುಜುಗರ ತರುವ ಮಟ್ಟದಲ್ಲಿ ಅದು ಇವತ್ತಿಡೀ ಹರಿದಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. 4 ಎಕರೆನಾ ನಿನ್ನ ನರಿ 4 ಎಕರೆ, ನನ್ನದು 40 ಎಕರೆ ಹಾಳಾಗಿದೆ. ಮೋದಿಯವರ ಹತ್ರ ಹೋಗಿ ಕೇಳು, ಅಮಿತ್ ಶಾ ಅವ್ರ ಹತ್ರ ಹೋಗಿ ಕೇಳು, ನಿನಗೆ 4 ಎಕರೆ ಹೋದರೆ ನನ್ನ 40 ಎಕರೆ ಹೋಗಿದೆಯಾ? ಆ ಒಬ್ಬ ಸಾಮಾನ್ಯ ರೈತನ ಅಹವಾಲನ್ನು ಕೇಳಲಿಕ್ಕೆ ಆಗದೇ ಇದ್ದಂಥವರು ನೀವು ಈ ದೇಶದ ರೈತರಿಗೆ ಏನನ್ನು ಕೊಡ್ಬೋದು? ಒಬ್ಬ ಹಿರಿಯ ರಾಜಕಾರಣಿ ಮಾಡುವಂಥದ್ದ, ಕಾಂಗ್ರೆಸ್ಸಿನ AICC ಅಧ್ಯಕ್ಷರು ವರ್ತಿಸುವ ರೀತಿನ ಇದು? ಕೆಳವರ್ಗದವರಿಗೆ ಅಭಿವೃದ್ಧಿಗೆ ಅಂತ ಇಟ್ಟ ಹಣವನ್ನೆಲ್ಲ ನಿಮ್ಮ ಬಿಟ್ಟಿ ಭಾಗ್ಯಗಳಿಗೆ ನುಂಗು ನೀರು ಕುಡಿದಾಗಿದೆ. ಪ್ರತಿ ಮಸೀದಿಗೆ ರಕ್ಷಣೆ ಕೊಡ್ತೀರಿ, ನಮ್ಮ ಗಣೇಶನ ವಿಸರ್ಜನೆಗೆ ಕಲ್ಲು ಹೊಡೆಯುವ ಕೆಲಸದವರಿಗೆ ಬೆಂಗಾವಲಾಗಿ ನಿಲ್ತೀರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಮದ್ದೂರು ಹೊತ್ತೆ ಉರಿತಾ ಇದೆ. ಇಡಿಯದಾಗಿ ಪೊಲೀಸ್ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕೈಕಟ್ಟಿದ ಪರಿಸ್ಥಿತಿ. ಅವರಿಗೆಲ್ಲವೂ ಗೊತ್ತಿದೆ, ಎಲ್ಲೆಲ್ಲಿ ಕಳ್ಳರಿದ್ದಾರೆ, ಎಲ್ಲೆಲ್ಲಿ ಪಟ್ಟಿಂಗರಿದ್ದಾರೆ, ಎಲ್ಲೆಲ್ಲಿ ಈ ಧರ್ಮದ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ ದೇಶದ್ರೋಹಿ, ಸಮಾಜದ್ರೋಹಿ ಕೆಲಸಗಳನ್ನು ಮಾಡ್ತಾರೆ. ಎಲ್ಲವೂ ಗೊತ್ತಿದೆ. ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಸರ್ಕಾರದ ಇಡೀ ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ಅದರ ತುಷ್ಟೀಕರಣದ ಚೌಕಟ್ಟಿನ ಒಳಗಡೆ ಕಾನೂನು ಮತ್ತು ಕಾನೂನು ಪರಿಪಾಲಕರ ಕೈಕಟ್ಟ ಹಾಕಲಾಗಿದೆ. ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತಂದರೆ ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾರೆ, ಒಂದು ಸಣ್ಣ ಲಾಠಿ ಚಾರ್ಜ್ ಆಗಿದೆ. ಅದಕ್ಕೆ ಇಂಬುಗೊಡುವಾಗಿ ನಮ್ಮ ಗೃಹ ಮಂತ್ರಿ, ಮಾಹಿತಿ ಇಲ್ಲ ಗೃಹ ಮಂತ್ರಿ, ಗೊತ್ತಿಲ್ಲ ಗೃಹ ಮಂತ್ರಿ, ಮಾಹಿತಿ ತರಿಸ್ಕೊಳ್ತೇನೆ ಗೃಹ ಮಂತ್ರಿ. ಇಲ್ಲಿ ಈಗಾಗಲೇ ಗಲಭೆ ಆಗಿದೆ. ಅದು ಯಾರು ಮಾಡಿದ್ದು ಅಂತಲೂ ಗೊತ್ತಿದೆ. ಯಾವ ಮಸೀದಿಯಿಂದ ಕಲ್ಲು ಮತ್ತು ಯಾವ ಗುಜರಿ ಅಂಗಡಿಯಿಂದ ರಾಡ್ಗಳು ಬಂದಿದ್ದೇವೆ ಅಂತಲೂ ಗೊತ್ತಾಗಿದೆ. ಎಲ್ಲವೂ ಕುಲ್ಲ ಸಮಾಜದ ಎದುರೇ ಇದೆ. ಗಣಪತಿಯನ್ನು ವಿರೂಪಗೊಳಿಸಿದ್ದಷ್ಟೇ ಅಲ್ಲ, ಗಣಪತಿಯ ಮೇಲೆ ಕ್ಯಾಕರಿಸಿ ಉಗಿಯಲಾಗಿದೆ. ಈ ಎಲ್ಲ ಘಟನೆಗಳ ಗೊತ್ತಿದ್ದೂ ಕೂಡ ಪರಮೇಶ್ವರ್ ಅವರು ಆಗಲೇ ತೀರ್ಪು ಕೊಡ್ತಾರೆ. ಇದರಲ್ಲಿ ಹಿಂದೂಗಳ ಕುಮ್ಮಕ್ಕು, ಹಿಂದೂಗಳು ಅತಿರೇಕದ ವರ್ತನೆ, ಹಿಂದೂಗಳ ಕೈವಾಡ, ಅದನ್ನು ಕೂಡ ನಾವು ತನಿಖೆ ಮಾಡ್ತೇವೆ. ಅಂದರೆ ಕೇವಲ ಅಲ್ಪಸಂಖ್ಯಾತ ಮೂಲದಿಂದ ಬಂದಂಥ ಈ ಮತಗೇಡಿಗಳನ್ನು ನಿಗ್ರಹಿಸುವ ಮತ್ತು ಅವರನ್ನು ಶಿಕ್ಷಿಸುವ ಮಟ್ಟಕ್ಕೆ ಆ ಕನಿಷ್ಠ ಮಟ್ಟದ ಧೈರ್ಯ, ಧೀಮಂತಿಕೆಯನ್ನು ಸರ್ಕಾರ ಕಳ್ಕೊಂಡಿದೆ. ಯಾಕೆಂತಂದರೆ ಇದರಲ್ಲಿ ಹಿಂದೂಗಳು ಗಣೇಶನ ವಿಸರ್ಜನೆಗೆ ಹೊರಟವರು. ಆ ವಿಸರ್ಜನೆಗೆ ಹೊರಟಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮತ್ತು ಮತಗೇಡಿಗಳು, ಸಮಾಜದ ವಿರೋಧಿಗಳು ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿದೆ. ಆದರೇನು, ಅವರ ಒಂದೇ ತನಿಖೆಗೆ ನಾವು ಆದೇಶಿಸ್ತೇವೆ, ತನಿಖೆ ಮಾಡ್ತೇವೆ, ಅವರ ಹೆಡೆಮುರಿ ಕಟ್ತೇವೆ ಅಂತ ಹೇಳುವ ಧೈರ್ಯ ಇಲ್ಲ. ಅದಕ್ಕೆ ಒಂದು ಹಿಂದೂಗಳದ್ದು ಇರಲಿ ಅನ್ನುವಂಥ ರೀತಿಯಲ್ಲಿ ಮಾತಾಡುವ ಮೂಲಕ AI ಸಮೀರ್ನಲ್ಲಿ ಹೋದ ಮಾನವನ್ನು ಹೇಗೆ ಬಾನು ಮುಷ್ತಾಕರಿಂದ ಪಡ್ಕೊಳ್ಳುವಂಥ ಒಂದು ತಂತ್ರಕ್ಕೆ ಸರ್ಕಾರ ಮುಂದಾಯಿತೋ, ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತ ವರ್ಗದ ಮೇಲೆ ಯಾವ ರೀತಿಯಲ್ಲೂ ಶಿಕ್ಷೆಯ ಅಸ್ತ್ರಶಸ್ತ್ರಗಳನ್ನು ಹೂಡುವುದಿಲ್ಲ.
ಶಸ್ತ್ರತ್ಯಾಗ, ಅಸ್ತ್ರತ್ಯಾಗ. ಅಂಥ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಶ್ರುತಗೊಂಡರೂ ಕೂಡ ಏನು ಮಾಡ್ತಾರೆ, ಅಲ್ಲಿ ಒಂದು ಹಿಂದೂಗಳದ್ದನ್ನು, ಹಿಂದೂ ಸಂಘಟನೆಗಳದ್ದನ್ನು, ಅವ್ರದ್ದು ಒಂದನ್ನು ಇಟ್ಟು ತನಿಖೆಗೆ ಆದೇಶಿಸುವಂಥ ಒಂದು ತುಷ್ಟೀಕರಣದ ರಾಜಕಾರಣವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇಡೀ ಜನಸಂಕುಲಕ್ಕೆ ಕರ್ನಾಟಕದಲ್ಲಿ ಗೊತ್ತಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತಂದರೆ, ಕೋಲು ಕೊಟ್ಟು ಪೆಟ್ಟು ತಿನ್ನುವ ಪರಿಸ್ಥಿತಿ. ಹತಾಶೆಯ ಮಹಾಪರ್ವ. EVM ಆಯಿತು, ಬ್ಯಾಲೆಟ್ ಪೇಪರ್ ತರ್ತೇವೆ ಅಂತ ಈಗ ಹುಂಕರಿಸ್ತಾ ಇದ್ದೀರಿ. ಮತಗಳ್ಳತನ, ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟು ಆಡಬಾರದ ಮಾತುಗಳು. ಇದರ ಮಧ್ಯೆ AICC ಅಧ್ಯಕ್ಷರೂ ಆದಂಥ, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು, ಶ್ಯಾಡೋ ಆಫ್ ದ PM ಅಂತಾರೆ ಪ್ರತಿಪಕ್ಷದ ನಾಯಕರನ್ನು. ನಮ್ಮ ಸಂಸತ್ತಿನ ಪ್ರತಿಪಕ್ಷ ನಾಯಕ LOP ಯಾವ ರೀತಿ ವರ್ತಿಸ್ತಾ ಇದ್ದಾರೆ ನಾವು ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಇನ್ನು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ದಂಥವರು 5-5.5 ದಶಕದ ಹಿರಿಯ ರಾಜಕಾರಣಿ. ಅವರ ಮಾತಿನಲ್ಲಿ ಗಾಂಭೀರ್ಯ ಇರಬೇಕಿತ್ತು, ವರ್ತನೆಯಲ್ಲಿ ಗಾಂಭೀರ್ಯ ಇರಬೇಕಿತ್ತು, ಅವರ ಪ್ರತಿಯೊಂದು ಶಬ್ದ ಬಳಕೆಯಲ್ಲಿ ಕೂಡ ಆ ಒಂದು ಹಿರಿತನದ ಮುತ್ಸದ್ದಿತನ ಕಾಣಬೇಕಾಗಿತ್ತು. ದೌರ್ಭಾಗ್ಯ ಅಂತಂದರೆ, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನ ಕಾಲ ಮೇಲೆ, ತಲೆಯ ಮೇಲೆ, ತನ್ನ ಮಾತಿನ ಮೂಲಕವೇ ಆಗಾಗ ಚಪ್ಪಡಿಯನ್ನು ಎಳ್ಕೊಳ್ತಾ ಇಡೀ ಕಾಂಗ್ರೆಸ್ಸಿಗೆ ಒಂದು ರೀತಿಯ ತಲೆ ತಗ್ಗಿಸುವ ಹಾಗೆ, ಇಡೀಯದಾಗಿ ಕಾಂಗ್ರೆಸ್ಸಿಗೆ ರಿಬೌನ್ಸ್ ಆಗುವ ಹಾಗೆ, ಮುಜುಗರ ಆಗುವ ಹಾಗೆ, ರಾಹುಲ್ ಗಾಂಧಿಗೇನೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ರೈತರ ಬಗ್ಗೆ ಮಾತಾಡದೇ ಇರುವಂಥ ಪರಿಸ್ಥಿತಿಯನ್ನು ಖರ್ಗೆಯವರು ತನ್ನ ಮನೆಯಲ್ಲಿ ನಡೆದಂಥ ಕಾರ್ಯಕರ್ತರ ಸಭೆಯಲ್ಲಿ ಅದನ್ನು ಇಡೀಯದಾಗಿ ಮಾಡಿದ್ದಾರೆ. ಆ ವಿಡಿಯೋ ಇವತ್ತು ಇಡೀ ದೇಶದಲ್ಲಿ ವೈರಲ್ ಆಗ್ತಾ ಇದೆ. BJPಯವರಿಗೆ ಒಂದು ಬ್ರಹ್ಮಾಸ್ತ್ರ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂಡ ಖರ್ಗೆಯವರ ಈ ತುಷ್ಟೀಕರಣದ, ಈ ಯಕ್ಕಶ್ಚಿತ, ಈ ಮಾನಗೇಡಿ, ಒಬ್ಬ ರೈತ ತನ್ನ ಹೊಲದ ಇಡೀ ಬೆಳೆ ನಾಶವಾಗಿದ್ದನ್ನು ತನ್ನ ನಾಯಕನಲ್ಲಿ ಹೇಳ್ಕೊಳ್ಳೋಣ ಅಂತ ಬಂದರೆ ಅವರನ್ನು ಅವಮಾನಿಸಿ, ಅವರನ್ನು ಬೆತ್ತಲುಗೊಳಿಸಿ, ತನ್ನ ಅಹಂಕಾರ, ದುರಹಂಕಾರ, ದರ್ಪ, ಹಣದ ಗತ್ತು ದೌಲತ್ತನ್ನು ಮೆರೆದು ಕಾಂಗ್ರೆಸ್ಸಿಗರಿಗೇ ಮುಜುಗರ ಆಗುವಂಥ ಒಂದು ಹೀನಾಯ ಕೆಲಸವನ್ನು ಖರ್ಗೆಯವರು ಮಾಡಿದ್ದಾರೆ. ಇದಕ್ಕೆ ಮಗ ಶೂರ ಪ್ರಿಯಾಂಕ ಖರ್ಗೆ ಏನು ಹೇಳ್ತಾರೆ ಅನ್ನೋದು ನಮಗೆ ಬಹಳ ಕುತೂಹಲವೇ. ರೈತರ ಹೆಸರಿನಲ್ಲಿ ಏನೇನೆಲ್ಲ ಮೋದಿಯವರನ್ನು ಅವಮಾನ ಮಾಡಿದೆ. ರೈತ ಚಳವಳಕ್ಕೆ ಒಂದು ಭಯೋತ್ಪಾದಕತೆಯ ರಂಗು ತಟ್ಟಿದೆ ಅನ್ನೋದನ್ನು NIA ಶ್ರುತಪಡಿಸಿದರೂ ಕೂಡ, ರಿಫಾರ್ಮ್ ಆ್ಯಕ್ಟನ್ನು ತಂದಾಗ ಆ ಒಂದು ಪಂಜಾಬಿನ ಕೆಲವು ಭಯೋತ್ಪಾದಕ ಹಿನ್ನೆಲೆ ಇರುವಂಥವರನ್ನು ಒಗ್ಗೂಡಿಸಿಕೊಂಡು ದೆಹಲಿಯಲ್ಲಿ ಎಂಥ ಪ್ರತಿಭಟನೆ ಮಾಡುವ ಹರಸಾಹಸವನ್ನು ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಯಾವ ರೀತಿಯ ಕುಮ್ಮಕ್ಕು ಕೊಟ್ಟಿತ್ತು ಇದೆಲ್ಲವೂ ನಮಗೆ ಗೊತ್ತಿದೆ. ಆದರೆ ರೈತರಿಗೆ ಮೋದಿ ಮೋಸ ಮಾಡ್ತಾ ಇದ್ದಾರೆ, ರೈತರಿಗೆ ಅವಮಾನ ಮಾಡ್ತಾ ಇದ್ದಾರೆ, ರೈತರಿಗೆ ಹಾಗೆ ಮಾಡ್ತಾ ಇದ್ದಾರೆ ಅಂತ ಪ್ರತಿ ದಿನ ಪ್ರತಿ ಕ್ಷಣ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದದ್ದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಕೆಪ್ಪೆಗೆ ಹೊಡೆಯುವ ಹಾಗೆ, ಅವಮಾನ ಅನುಭವಿಸುವ ಹಾಗೆ, ಕಾಂಗ್ರೆಸ್ಸಿಗರು ತಲೆ ಎತ್ತದ ರೀತಿಯಲ್ಲಿ ಒಬ್ಬ ಅಸಹಾಯಕ ರೈತನನ್ನು ತನ್ನ ಮನೆ ಬಾಗಿಲಿನಲ್ಲಿ ಅತ್ಯಂತ ನಿಕೃಷ್ಟವಾಗಿ ಕೀಳಾಗಿ ನಡೆಸ್ಕೊಂಡು ಇವತ್ತು ರಾಷ್ಟ್ರೀಯ ವಾಹಿನಿಯಲ್ಲೂ ಕೂಡ ಕ್ಯಾಕರಿಸಿ ಉಗಿಸ್ಕೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಹಾಗಾದರೆ ಆ ಪ್ರಕರಣ ಏನು, ಏನಾಯಿತು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊನೆಗೂ ಏನಾಗಿದೆ? ಈ ರೀತಿಯ ಮಾತುಗಳು ಮೋದಿಯವರನ್ನು ಬೊಗಳುವ ನಾಯಿಗೆ ಹೋಲಿಸಿದರು, ಮೋದಿಯವರನ್ನು ವಿಷಸರ್ಪಕ್ಕೆ ಹೋಲಿಸಿದರು, ಮೋದಿಯವರನ್ನು ಅವರು ಯಾವ್ಯಾವ ರೀತಿಯ ಒಂದು ಅನ್ಕಲ್ಚರ್ಡ್ ಮತ್ತು ಅಸಂವಿಧಾನಿಕ ಶಬ್ದಗಳಲ್ಲಿ ಬಳಸಿ ಅವರು ಬೆತ್ತಲಾಗಿದ್ದಾರೆ. ಆದರೂ ಕೂಡ ಅವರಿಗೆ ಮತಿ ಬಂದಿಲ್ಲ, ಬುದ್ಧಿ ಬಂದಿಲ್ಲ. ಇವತ್ತು ಅವರು ನಡ್ಕೊಂಡ ರೀತಿ, ಒಬ್ಬ ರೈತನೊಟ್ಟಿಗೆ ಆ ಇಡೀ ಪ್ರಕರಣವನ್ನು ಗಮನಿಸಿದರೆ ಅದರ ವಿಡಿಯೋವನ್ನು ತೋರಿಸ್ತೇವೆ. ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ.
ನನಗೇನು ಹೇಳ್ಬೋದು, ಅದೇನು 6 ಆಡದವಳು ಮುಂದೆ 3 ಆಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೈನ್ ಮಾಡ್ಕೊಳ್ಬೋದು, ನಮ್ಗೆ ಸಸ್ಟೈನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ. ಎಲ್ಲ ಫ್ಲಡ್ ಅದು ಇದು ಎಲ್ಲ. ಅದು ಎಷ್ಟು ಹೀನಾಯವಾಗಿದೆ ಅಂತಂದರೆ ಇಡೀ ಕಾಂಗ್ರೆಸ್ಸಿನ ರಾಷ್ಟ್ರಮಟ್ಟದ ಹೈಕಮಾಂಡ್ಗೆ ಕೂಡ ಮುಜುಗರ ತರುವ ಮಟ್ಟದಲ್ಲಿ ಅದು ಇವತ್ತಿಡೀ ಹರಿದಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. ಖರ್ಗೆ ಅವರು ಕ್ಷಮೆಗೆ ಇಡೀ ದೇಶ ಆಗ್ರಹಿಸ್ತಾ ಇದೆ ಮತ್ತು ರೈತರ ಬರೆಗೆ ಇರುವಂಥ ಕಾಂಗ್ರೆಸ್ಸಿನ ನಿಕೃಷ್ಟ ಮನೋಭಾವದ ಪ್ರತೀಕ ಇದು ಅನ್ನುವ ರೀತಿಯಲ್ಲಿ ಬಿ ಜೆ ಪಿ ಅಷ್ಟೇ ಅಲ್ಲ, ಮಾಧ್ಯಮವೂ ಜನಸಾಮಾನ್ಯರು ಕ್ಯಾಕರಿಸಿ ಉಗಿತಾ ಇದ್ದಾರೆ. ಹಾಗಾದರೆ ಇಂಥ ಹೀನಾಯ ಘಟನೆ ಇಡೀ ಕಾಂಗ್ರೆಸ್ಸಿಗೆ ರಿಬೌನ್ಸ್ ಆಗುವ ರೀತಿಯಲ್ಲಿ ಬಿಹಾರದ ಎಲೆಕ್ಷನ್ನಿನ ಹೊತ್ತಿನಲ್ಲಿ ಖರ್ಗೆ ಅವರು ಮಾಡಿದಂಥ ಎಡವಟ್ಟು, ಖರ್ಗೆ ಅವರು ಮಾಡಿದಂಥ ಅಪರಾಧ ಯಾವ ಮಟ್ಟದ್ದು, ಏನಾಗಿದೆ, ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಲ್ಲಿ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ, ನನ್ನೊಟ್ಟಿಗೆ ಮಾನಸಿಕವಾಗಿ ನಿರಂತರವಾಗಿ ನಿಲ್ತೀರಿ ಅನ್ನುವ ನಂಬಿಕೆ ನನ್ನದು. ಒಬ್ಬ ರೈತ ಕಾಂಗ್ರೆಸ್ಸಿನ ಒಲವುಳ್ಳವನೇ ಅವನು, ಇಲ್ಲದೇ ಇದ್ದರೆ ಅವನು ಖರ್ಗೆ ಅವರ ಹತ್ರ ಬರ್ತಾ ಇರಲಿಲ್ಲ. ಖರ್ಗೆ ಅವರು ಕಾರ್ಯಕರ್ತರ ಸಭೆಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಮನೆಗೆ ಬರ್ತಾನೆ. ಆ ಚಾವಡಿಯಲ್ಲಿ ನಿಂತು ಖರ್ಗೆ ಸಾಹೇಬರ ಹತ್ರ ತನ್ನ 4 ಎಕರೆ ಜಮೀನು ತೊಗರಿ ಹಾಕಿದ್ದೆ, ಈ ನೈಸರ್ಗಿಕವಾದ ಅನಾಹುತದಿಂದ ಅತಿಯಾದ ಅಥವಾ ಅತಿ ಮಳೆಯಿಂದ ನನ್ನ ಎಲ್ಲ ತೊಗರಿ ಬೆಳೆ ನಾಶವಾಗೋಯಿತು, ನನಗೆ ಬಹಳ ಕಷ್ಟದಲ್ಲಿದ್ದೇನೆ ಅಂತ ಆ ನಾಶವಾದ ತೊಗರಿಯನ್ನು ತಗೊಂಡು ಅಲ್ಲಿಗೆ ಬರ್ತಾರೆ. ಬಂದರೆ ಖರ್ಗೆ ಅವರು ಕೇಳ್ತಾರೆ ಭಾಳ ಏರಿದ ಧ್ವನಿಯಲ್ಲಿ, ನನಗ್ಯಾಕೆ ಕೇಳೋಕೆ ಬಂದಿದ್ಯೋ ನೀನು, ನಿನ್ನ ತೊಗರಿ ಎಷ್ಟು ಹಾಳಾಗಿದೆ ಅಂತ ಏರು ಧ್ವನಿಯಲ್ಲಿ ಕೇಳ್ತಾರೆ. ಆವಾಗ ಅವನು ಹೇಳ್ತಾರೆ 4 ಎಕರೆ ನನ್ನ ತೊಗರಿ ನಾಶ ಆಗಿದೆ, ಆದ್ದರಿಂದ ನನಗೆ ಇದಕ್ಕೇನಾದರೂ ಪರಿಹಾರ ಕೊಡಿಸಿ ಅನ್ನುವಂಥ ಮಾತನ್ನು ಆಡ್ತಾರೆ. 4 ಎಕರೆನಾ, ನಿನ್ನ ನರಿ 4 ಎಕರೆ, ನನ್ನದು 40 ಎಕರೆ ಹಾಳಾಗಿದೆ. ಅಲ್ಲಿ ನಿಂದು ತೊಗರಿ ಅಷ್ಟೇ ಹಾಳಾಗಿದೆ, ನಂದು ಹೆಸರು, ಹತ್ತಿ, ಸೂರ್ಯಕಾಂತಿ ಎಲ್ಲವೂ ಹಾಳಾಗಿದೆ. ನಾನೇನು ಮಾಡಲಿ, ನಾನೇನು ಮಾಡಲಿಕ್ಕಾಗತ್ತೆ? ಪ್ರಚಾರಕ್ಕೆ ಬಂದಿದ್ಯಾ ನೀನು, ಪ್ರಚಾರಕ್ಕೆ ಈ ರೀತಿಯೆಲ್ಲ ಬರಬೇಕಾ? ಮೋದಿ ಅಮಿತ್ ಶಾ ಅವರನ್ನು ಹೋಗಿ ತಗೊಳ್ಳೋ, ಕೇಳು ಅನ್ನುವಂಥ ರೀತಿಯಲ್ಲಿ ದಬಾಯಿಸ್ತಾರೆ. 6 ಹಡೆದವರ ಮುಂದೆ 3 ಹಡೆದವರ ಕತೆ ಅಂಥೇಳಿ ಆ ಅಕ್ಕಪಕ್ಕದಲ್ಲಿದ್ದಂಥ ಅವರ ಕಾರ್ಯಕರ್ತರನ್ನು ನೋಡಿ ನಗಾಡ್ತಾರೆ ಮತ್ತು ಅವನನ್ನು ಇನ್ನಿಲ್ಲದ ರೀತಿಯಲ್ಲಿ ಒಂದು ರೀತಿಯ ನಾನೇನು ಮಾಡಲಿಕ್ಕಾಗತ್ತೆ, ನೀನು ಸಸ್ಟೈನ್ ಮಾಡ್ಕೋಬೋದು, ಒಬ್ಬ ಸಾಮಾನ್ಯ ನೀನು, ನನಗೆ ಸಸ್ಟೈನ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ನಮಗೆ ಕಷ್ಟ ಕೇಳೋರು ಯಾರು, ನನಗೂ ಬೇಕಾದಷ್ಟು ಲಾಸ್ ಆಗಿದೆ ಇತ್ಯಾದಿ ಇತ್ಯಾದಿ ಅಂತ ಹೇಳುವ ಮೂಲಕ ಮೋದಿಯವರ ಹತ್ರ ಹೋಗಿ ಕೇಳು, ಅಮಿತ್ ಶಾ ಅವರ ಹತ್ರ ಹೋಗಿ ಕೇಳು. ಈ ರೀತಿಯ ಉದ್ದಟತನದ ಅವಮಾನದ ಮಾತನ್ನು ಒಬ್ಬ ಸಾಮಾನ್ಯ ರೈತನೊಟ್ಟಿಗೆ AICC ಅಧ್ಯಕ್ಷರು, ಕರ್ನಾಟಕದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಒಂದು ಹಂತದ ನಿರೀಕ್ಷಿತ ಮುಖ್ಯಮಂತ್ರಿ, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು, ಅದೆಂಥ ಜವಾಬ್ದಾರಿ ಅದು. 5.5 ವರ್ಷದ ಸುದೀರ್ಘವಾದ ರಾಜಕಾರಣ, ಸೋಲಿಲ್ಲದ ಸರದಾರ ಅಂತ ಹೇಳಿಸ್ಕೊಂಡವರು ಒಂದು ಎಲೆಕ್ಷನಲ್ಲಿ ಸೋತರು. ಇದೇ ಇವರ ಮತಿಗೇಡಿತನ, ಬಾಯಿಗೇಡಿತನ, ನಾಲಿಗೆಗೇಡಿತನ, ಅರಳೋ ಮರಳೋ ಹತಾಶೆಯೋ. ಯಾಕೆಂದರೆ ಕಾಂಗ್ರೆಸ್ಸು ಯಾವೆಲ್ಲ ಅಸ್ತ್ರವನ್ನು ಬಳಸ್ತದೋ ಅದೆಲ್ಲವೂ ಮೋದಿಯವರ ಒಂದು ದಿವ್ಯವಾದಂಥ, ಬಹಳ ನಿಖರವಾದಂಥ, ಜನಪರವಾದಂಥ ಆಡಳಿತದಲ್ಲಿ ದೇಶದ ಒಳಗೂ ದೇಶದ ಹೊರಗೂ ಇವತ್ತು ಎಲ್ಲಿ ಹೋದರೂ ಕೂಡ ಟಾರ್ಗೆಟನ್ನು ಇಟ್ಕೊಂಡು ಟ್ರಂಪು ಏನು ಮಾಡಿದರು, ಭಾರತವನ್ನು ಕಟ್ಟಿ ಹಾಕಬೇಕು ಅಂತ ಹೊರಟರು. ಆದರೆ ಎಲ್ಲಿಯೂ ಅವರ ಒಂದು ಇರಾದೆಗೆ ಕಿಂಚಿತ್ತೂ ಭಾರತದ ಸರ್ಕಾರ ಆಡಳಿತ ಮೋದಿ
ಬೆಲೆಯನ್ನು ಕೊಟ್ಟಿಲ್ಲ, ಅವರ ಹೆಡೆಮುರಿ ಕಟ್ಟುವ ಕೆಲಸವನ್ನು ಮಾಡಿದರು. ಎಲ್ಲಿ ಹೋದರೂ ಕಾಂಗ್ರೆಸ್ಸು ಏನನ್ನೆಲ್ಲ ಜನರೆದುರು ತಂದು ಮೋದಿಯವರನ್ನು ಬೆತ್ತಲುಗೊಳಿಸಬೇಕು, ಮೋದಿಯವರನ್ನು ತಲೆ ತಗ್ಗಿಸುವಾಗ ಮಾಡಬೇಕು, NDA ಅಧಿಕಾರವನ್ನು ಜನರ ಮುಂದೆ ಬೆತ್ತಲುಗೊಳಿಸಬೇಕು ಅಂತ ಮಾಡುವ ಪ್ರಯತ್ನಗಳೆಲ್ಲವೂ ಸಂಪೂರ್ಣವಾಗಿ ಸಾಗರದಲ್ಲಿ ಹುಣಸೆಹಣ್ಣು ತೊಳೆದಾಗ ಆಗ್ತಾ ಇದೆಯಲ್ಲ. ಪ್ರಾಯಶಃ ಇದರ ಹತಾಶೆ ಯಾವ ಮಟ್ಟದಲ್ಲಿದೆ ಅಂತಂದರೆ ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಬ್ಬ ಈ ಏನು ಎಕ್ಕಶಿತ ಸಾಮಾನ್ಯ ಬಡ ರೈತ ತನ್ನ ಏನೋ ನಾಯಕ ಇವನು ಏನಾದರೂ ನನಗೆ ನ್ಯಾಯ ಒದಗಿಸ್ತಾರೆ, ನನ್ನ ಕಣ್ಣೀರಿಗೆ ನನ್ನ ಅಹವಾಲಿಗೆ ಆಹಾರವನ್ನು ಕೊಡ್ತಾರೆ, ಎಲ್ಲೋ ಒಂದು ಪರಿಹಾರದ ಮಾರ್ಗವನ್ನು ಕೊಡ್ತಾರೆ, ದೊಡ್ಡ ನಾಯಕರು, ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅಂಥೇಳಿ ಬಂದರೆ ಛೀ ಥೂ ಅಂತ ಅವನನ್ನು ಉಗಿದು, ನಿನಗೆ 4 ಎಕರೆ ಹೋದರೆ ನಾನು 40 ಎಕರೆ ಹೋಗಿದೆಯಾ, ನೀನೊಬ್ಬ ಸಾಮಾನ್ಯ ಪರಿಹಾರ ಪಡ್ಕೊಂಬಿಡ್ಬೋದು, ನಾನೇನು ಮಾಡಲಯ್ಯ? ಎಷ್ಟಿದೆ ಸ್ವಾಮಿ ನಿಮ್ಮ ಆಸ್ತಿ? ಎಷ್ಟಿದೆ ಸ್ವಾಮಿ ನಿಮ್ಮ ಚಿರ ಮತ್ತು ಚರ ಆಸ್ತಿ? ಕಾಲು ಬೆಂಗಳೂರೇ ನಿಮ್ಮದು, ದೆಹಲಿಯಲ್ಲಿ ಎಷ್ಟಿದೆ, ಎಲ್ಲೆಲ್ಲಿ ಏನೇನು ಬೆಂಗ್ಲೆ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಎಕರೆ ಜಮೀನಿದೆ, ನಿಮ್ಮ ಮತಕ್ಷೇತ್ರದಲ್ಲಿ ಇಡೀ ಅದನ್ನೇ ನೀವೇ ಕಬಳಿಸಿದವರು, ಇಡೀ ಸಂಸತ್ತಿನಲ್ಲೇ ನಿಮ್ಮ ಇಡೀ ಆಸ್ತಿ, ಚರ ಚಿರ ಆಸ್ತಿ, ನಿಮ್ಮ ಕುಟುಂಬದ ಆಸ್ತಿ ಬೆಕ್ಕಸ ಬೆರಗಾಗುವ ರೀತಿಯಲ್ಲಿ ದೇಶದ ಜನರೆದುರು ಮಂಡಿಸಲ್ಪಟ್ಟಿದೆ. ಇಡೀ ವಿಡಿಯೋ ವೈರಲ್ ಆಗ್ತಾ ಇದೆ. ಒಂದು 10-12 ತಲೆಮಾರಿಗಾಗುವಷ್ಟು ತಿಂದು ಉಂಡ್ರೂ ಕರಗದೇ ಇದ್ದಂಥ ಸಾವಿರ ಕೋಟಿಯ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲಿ, ನಿಮ್ಮ ಸಂಬಂಧಿಕರ ಹೆಸರಲ್ಲಿ, ನಿಮ್ಮ ಮಕ್ಕಳ ಹೆಸರಲ್ಲಿ, ನಿಮ್ಮ ಸೊಸೆಯಂದಿಯರ ಹೆಸರಲ್ಲಿ ಎಲ್ಲ ದಾಖಲಾದದ್ದು ಈ ನಾಡಿಗಷ್ಟೇ ಅಲ್ಲ, ದೇಶಕ್ಕೇ ಗೊತ್ತು. ಆದರೂ ಕೂಡ ನಂದು 40 ಎಕರೆ ಹಾಳಾಗಿದೆಯಯ್ಯ, ನಂದು ಹತ್ತಿ ಹೋಯಿತು, ಅದು ಹೋಯಿತು, ಇದು ಹೋಯಿತು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೀರಾ? ಆ ಒಬ್ಬ ಸಾಮಾನ್ಯ ರೈತನ ಅಹವಾಲನ್ನು ಕೇಳಲಿಕ್ಕೆ ಆಗದೇ ಇದ್ದಂಥವರು ನೀವು ಈ ದೇಶದ ರೈತರಿಗೆ ಏನನ್ನು ಕೊಡ್ಬೋದು? ಏನನ್ನು ಕೊಡ್ತೀರಿ? ಏನನ್ನು ಕೊಟ್ಟಿದ್ದೀರಿ? ರೈತರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಮೋದಿಯವರು ಫೇಲ್ ಆಗಿದ್ದಾರೆ ಅಂತ ನಿಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಮಾತಾಡುವ ರೀತಿಗೂ, ನಿಮ್ಮ ಇವತ್ತಿನ ಈ ದುಷ್ಟ ವರ್ತನೆಗೂ, ನಿಮ್ಮ ದುರಹಂಕಾರಕ್ಕೂ, ನಿಮ್ಮ ದೌಲತ್ತಿನ ಪ್ರದರ್ಶನಕ್ಕೂ ಎಲ್ಲಿಯ ಸಂಬಂಧ? ಇಡೀ ದೇಶದಲ್ಲಿ ನಿಮ್ಮ ಮಾತನ್ನು ಕ್ಯಾಕರಿಸಿ ಉಗಿತಾ ಇದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿ ಮಾಡುವಂಥದ್ದ, ಕಾಂಗ್ರೆಸ್ಸಿನ AICC ಅಧ್ಯಕ್ಷರು ವರ್ತಿಸುವ ರೀತಿನ ಇದು? ಯಾರ ಸರ್ಕಾರ ಇದೆ ಕರ್ನಾಟಕದಲ್ಲಿ? ಯಾಕೆ ನೀವು ಮೋದಿ ಮತ್ತು ಅಮಿತ್ ಶಾ ಅವರ ಹತ್ರ ಹೋಗಿ ಅಂತ ಆ ಒಬ್ಬ ಬಡ ಪಾಯಿ ರೈತನ ಹತ್ರ ಆಕ್ರೋಶ ವ್ಯಕ್ತಪಡಿಸ್ತೀರಿ? ಕರ್ನಾಟಕದಲ್ಲಿ ಯಾರ ಸರ್ಕಾರ ಇದೆ? ನಿಮ್ಮ ಕುಲದಿಂದ ಪ್ರಿಯಾಂಕಾ ಖರ್ಗೆ, ನಿಮ್ಮ ಅಳಿಯ MP ಪ್ರಿಯಾಂಕಾ ಖರ್ಗೆ ಸಚಿವ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮಾತಿಗೆ ರೈತರ ಪರ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಿ. ಏನು ಮಾಡ್ತಾ ಇದ್ದೀರಿ? SC/ST ಫಂಡನ್ನು ನುಂಗಿದ್ರಿ, ವಾಲ್ಮೀಕಿ ನಿಗಮದ ಹಣವನ್ನು ನುಂಗಾಕಿದ್ರಿ, ಹಗರಣಗಳ ಮೇಲೆ ಹಗರಣ, ಸಂವಿಧಾನದ ಹೆಸರು, ಕೆಳವರ್ಗದವರಿಗೆ ಅಭಿವೃದ್ಧಿಗೆ ಅಂತ ಇಟ್ಟ ಹಣವನ್ನೆಲ್ಲ ನಿಮ್ಮ ಬಿಟ್ಟಿ ಭಾಗ್ಯಗಳಿಗೆ ನುಂಗು ನೀರು ಕುಡಿದಾಗಿದೆ. ಇದ್ದಬದ್ದ ಹಣವನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಹಂಚಿ ವೋಟ್ ಬ್ಯಾಂಕಿನ ಧ್ರುವೀಕರಣ ಮಾಡಿಕೊಳ್ಳುವುದರಲ್ಲೇ ನೀವು ನಿರತರಾಗಿದ್ದೀರಿ. ನಮ್ಮ ಶ್ರದ್ಧಾ ಕೇಂದ್ರ ಇತ್ಯಾದಿಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಪ್ರತಿ ಮಸೀದಿಗೆ ರಕ್ಷಣೆ ಕೊಡ್ತೀರಿ, ನಮ್ಮ ಗಣೇಶನ ವಿಸರ್ಜನೆಗೆ ಕಲ್ಲು ಹೊಡೆಯುವ ಕೆಲಸದವರಿಗೆ ಬೆಂಗಾವಲಾಗಿ ನಿಲ್ತೀರಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಮಾತಲ್ಲಿ ರೈತ ಅನ್ನೋದು, ರೈತ ತನ್ನ ಗೋಳನ್ನು, ತನ್ನ ಅಳಲನ್ನು, ತನ್ನ ಅಸಹಾಯಕತೆಯನ್ನು ಕೇಳಿಕೊಂಡು ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಸೂರಿಗೆ ಬಂದರೆ ಅವನನ್ನು ಎಲ್ಲರೆದುರು ಒಂದು ಗೇಲಿಯ ವಸ್ತುವನ್ನಾಗಿಸ್ತೀರಿ. ಮನಸ್ಸು ಹೇಗೆ ಬಂತು ಖರ್ಗೆ ಅವರೇ ನಿಮಗೆ? ಹೇಗೆ ಬಂತು ಮನಸ್ಸು? ಅವನ 4 ಎಕರೆ ಜಮೀನಲ್ಲಿ ಹಾಳಾದ ತೊಗರಿಗೂ ನಿಮ್ಮ 40 ಎಕರೆಯಲ್ಲಿ ಹಾಳಾದಂಥ ಬೇರೆ ಬೇರೆ ಕೃಷಿಗೂ ಎಲ್ಲಿಯ ಸಂಬಂಧ? ನಿಮಗದೊಂದು ಲೆಕ್ಕವೇನು?
ಇಷ್ಟಾಗಿಯೂ ಏನಾದರೂ BPL ಕಾರ್ಡ್ ಇಟ್ಕೊಂಡು ತಿರುಗಾಡ್ತಾ ಇದ್ದೀರಾ? ಹೇಳಿ. ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಕುಟುಂಬದ ತಲೆಮಾರಿಗೆ ಇಷ್ಟು ಶೇಖರಿಸಿದರೂ ಕೂಡ ನಿಮಗೆ ಇನ್ನೂ ದುರಾಸೆ ಅಂತಾದರೆ, ನಿಮ್ಮ ರಾಜಕೀಯದ ಒಟ್ಟು ಪ್ರಯಾಣದಲ್ಲಿ ಹಾಗಾದರೆ ಜನರ ಸುಖ ದುಃಖವನ್ನು ಕೇಳುವ ಒಂದು ಸಣ್ಣ ತಾಳ್ಮೆಯೂ ನಿಮಗಿಲ್ಲ ಈ ವಯಸ್ಸಲ್ಲಿ ಅಂತಾದರೆ ಏನು ಹೇಳಬೇಕಿದಕ್ಕೆ? ಜನ ಯಾವುದರಲ್ಲಿ ಏನದ್ರಲ್ಲಿ ನಿಮ್ಮೆದುರು ನಿಂತು ಮಾತಾಡಬೇಕು ಹೇಳಿ? ಪ್ರಿಯಾಂಕಾ ಖರ್ಗೆ ಅವರು ಇಲ್ಲ ಸಲ್ಲದ ಎಲ್ಲರಿಗೂ ಉತ್ತರ ಕೊಡ್ತೀರಲ್ಲ, ಎಲ್ಲದಕ್ಕೂ ಮಾತಾಡ್ತೀರಿ. ಮಾತಿಗೆ ವೀರ್ ಸಾವರ್ಕರನ್ನು ಅವಹೇಳನ ಮಾಡ್ತೀರಿ, ಸ್ವತಃ ಪ್ರಧಾನಿಗಳನ್ನು ಅವಮಾನ ಮಾಡ್ತೀರಿ, ರಾಷ್ಟ್ರಪತಿ ಮುರ್ಮು ಅವರನ್ನು ಬಿಟ್ಟಿಲ್ಲ ನೀವು. ಎಲ್ಲರ ಬಗ್ಗೂ ಮಾತಾಡ್ತೀರಿ, ಎಲ್ಲವನ್ನೂ ಕ್ರಿಟಿಸೈಸ್ ಮಾಡ್ತೀರಿ. ನಿಮ್ಮ ತಂದೆಯವರು AICC ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ದವರು, ಹಿರಿಯ ರಾಜಕಾರಣಿ. ಈ ಮುಂದಿನ ತಲೆಮಾರಿನ ಯುವ ತಲೆಮಾರಿನ ರಾಜಕಾರಣಿಗಳಿಗೆ ಮಾದರಿಯಾಗಿರಬೇಕಾದವರು. ಒಬ್ಬ ರೈತನ ಕಷ್ಟವನ್ನು ನಷ್ಟವನ್ನು ಒಂದು ಕೇಳಿ ಅದಕ್ಕೆ ಪರಿಹಾರ ಒದಗಿಸ್ಲಿಕ್ಕಾಗದೇನೆ ಪ್ರಚಾರಕ್ಕೆ ಬಂದಿದೆಯಾ? ಯಾವ ಪ್ರಚಾರಕ್ಕೆ ರೈತ ಬರ್ತಾನೆ ಹೇಳಿ? ಅವನಿಗೆ ಆ ಪ್ರಚಾರದ ಮನೋಭಾವ ಆದರೂ ಬರುವುದು ಹೇಗೆ? ಪ್ರಚಾರ ಅಂದರೆ ಏನಾದರೂ ಗೊತ್ತಿದೆಯಾ ರೈತನಿಗೆ? ಯಾಕೆ ಪ್ರಚಾರಕ್ಕೆ ಬರಬೇಕು? ಯಾಕೆ ಪ್ರಚಾರಕ್ಕೆ ಬರ್ತಾನೆ? ಏನು ನಿಮ್ಮೆದುರು MP ಎಲೆಕ್ಷನ್ಗೆ ನಿಲ್ತಾನ? ನಿಮ್ಮ ಮಕ್ಕಳೆದುರು ಏನಾದ್ರು ಎಲೆಕ್ಷನ್ ಜಯಿಸ್ಲಿಕ್ಕೆ ಹೊರಟಿದ್ದಾನ ಅವನು? ಪ್ರಚಾರಕ್ಕೆ ಬರಬೇಡಿ ನೀವು. ಯಾವ ದರ್ಜೆಯಲ್ಲಿ ಮಾತನಾಡಿದ್ರಿ? ಹಾಗಾದರೆ ಕಾಂಗ್ರೆಸ್ಸಿಗರು ನಮ್ಮ ತಮ್ಮ ಕಷ್ಟಗಳನ್ನು ರೈತರೋ ಇನ್ನೊಬ್ಬರೋ ಮಗದೊಬ್ಬರೋ ಕೇಳ್ಕೊಂಡು ಬಂದರೆ ನೀವು ಇದೇ ಥರ ಕ್ಯಾಕರ್ಸ್ ಉಗಿದು ನಿಮ್ಮ ಶ್ರೀಮಂತಿಕೆಯನ್ನು, ನಿಮ್ಮ ದರ್ಪವನ್ನು, ನಿಮ್ಮ ಹತಾಶೆಯನ್ನು ಅವನ ಮೇಲೆ ಸುರುವಿ ನೀವು ಕೊನೆಗೂ ಕಳಿಸೋದು ಎಲ್ಲಿಗೆ? ಅಮಿತ್ ಶಾ ಮತ್ತು ಮೋದಿಯವರಲ್ಲಿಗೆ. ಸಭೆ ಸಮಾರಂಭದಲ್ಲಿ ಮೋದಿ 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 ಅಂತಂದರೆ ಕೆಂಡಾಗ್ತೀರಿ, ಸಿಟ್ಟುಗೊಳ್ತೀರಿ, ಹತಾಶರಾಗ್ತೀರಿ, ಮೋದಿಯವರ ಮತ್ತೆ ಬೈತೀರಿ. ಕೊನೆಗೆ ನಿಮ್ಮ ಹತ್ರ ಬಂದು ಅಳಲೆ ತೋಡಿಕೊಂಡ್ರೆ ಪರಿಹಾರ ಕೊಡೋ ಬದಲು ನೀವು ಜಾಡಿಸಿ ಒದ್ದು ಹೊರಗಡೆ ಹಾಕ್ತೀರಿ ಅಂತಾದರೆ, ಮತ್ತೆ ಮೋದಿಯವರ ಹತ್ರ ಹೋಗಿ ಅಮಿತ್ ಶಾ ಅವ್ರ ಹತ್ರ ಹೋಗಿ ಅಂತ ನೀವೇ ಕಳಿಸ್ತೀರಿ ಅಂತಾದರೆ, ಹಾಗಾದರೆ ಕಾಂಗ್ರೆಸ್ ಇಡೀ ಪಕ್ಷ ಯಾವ ರೀತಿಯ ಭವಿಷ್ಯವನ್ನು ನಿರೀಕ್ಷೆ ಮಾಡ್ತಾ ಇದೆ? ಯಾವ ವರ್ತಮಾನದಲ್ಲಿ ಬದುಕ್ತಾ ಇದೆ? ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಮೂಲಕ ಒಬ್ಬ ರೈತನಿಗೆ ಒಂದು ಪರಿಹಾರದ ಮಾರ್ಗವನ್ನು, ಸಾಂತ್ವನವನ್ನು ಹೇಳುವ ಕನಿಷ್ಠ ಮಟ್ಟದ ತಾಳ್ಮೆ ನಿಮಗಿಲ್ಲ ಅಂತಾದರೆ ರಾಜಕೀಯದಲ್ಲಿ ಇನ್ನೂ ಯಾಕೆ ಕೂತಿದ್ದೀರಿ? ಈ ಪ್ರಶ್ನೆ ಜನರದ್ದು, ನಮ್ದಲ್ಲ. ಕೊನೆಗೂ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ BJP ಮತ್ತು ಮೋದಿಯವರ, ಅಮಿತ್ ಶಾ ಅವರ ಕನಸು ನಿಮ್ಮಿಂದಲೇ ನನಸಾಗತ್ತೋ ಅಂತ ನನಗೆ ಆಶ್ಚರ್ಯ. ಯಾಕೆಂದರೆ ಕೋಲ್ಕೊಟ್ಟು ಪೆಟ್ಟು ತಿನ್ನೋದ್ರಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಯು ಆರ್ ದ ನಂಬರ್ 1. ನಿಮ್ಮ ಮಾತೇ ನಿಮಗೆ ಮುಳುವಾಗ್ತಾ ಇದೆ. ನಿಮ್ಮ ಮಾತೆ ಇಡೀ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಮರಣಗಂಟೆಯನ್ನು ಬಾರಿಸ್ತಾ ಇದೆ. ಬಿಹಾರದ ಎಲೆಕ್ಷನ್ನಿಗೆ ಮೇಲಿಂದ ಮೇಲೆ ಇತ್ತೀಚೆಗೆ ಏನು ಮಾಡಿದ್ರಿ? ಮೋದಿಯವರ ತಾಯಿಯನ್ನು ಕರ್ಕೊಬಂದು, ಮೋದಿಯವರ ತಾಯಿಯನ್ನು ಎಳೆದು ತಂದು ಮೋದಿಯವರ ಕಣ್ಣಲ್ಲಿ ನೀರಾಕ್ಸಿದ್ರಿ. ಆ ಕಣ್ಣೀರಿನ ಶಾಪ ನಿಮಗೆ ತಡದೇ ಇರುತ್ತಾ? ಎಲ್ಲಾದರೂ ಒಂದು ಕ್ಷಣ ಮೋದಿಯವರ ಕುಟುಂಬ, ಅವರ ಹಿತೈಷಿಗಳಿರ್ಬೋದು, ಅವರ ಸಹೋದರರಿರ್ಬೋದು, ಯಾರಾದರೂ ರಾಜಕೀಯದಲ್ಲಿ ಮೂಗು ತೋರಿಸಿದ್ದನ್ನು ತೋರಿಸಿ ನೋಡ್ಬಿಡೋಣ. 25-26 ವರ್ಷದ ರಾಜಕೀಯ ಜೀವನ ಅವ್ರದ್ದು ಎಲ್ಲಿದೆ? ಎಲ್ಲಿ ಎಂಟ್ರಿ ಹೊಡೆದಿದ್ದಾರೆ ಅವರು? ಸ್ವತಃ ತಾಯಿಯನ್ನೇ ಪ್ರಧಾನಿ ನಿವಾಸಕ್ಕೆ ಕರ್ಕೊಂಬರಲಿಲ್ಲ ಮೋದಿಯವರು. ಅದೇ ಪುಟ್ಟ ಮನೆಗೆ ಹೋಗಿ ತಾಯಿಯವರನ್ನು ನೋಡ್ಕೊಬರ್ತಾ ಇದ್ರು. ಅಂಥ ಒಂದು ಮಹಾತಾಯಿಯ ಮಗನಾಗಿ ಹುಟ್ಟಿದಂಥ ಮೋದಿ ಪ್ರಧಾನಿಯಾದ ನಂತರ ತನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಳಿಮುಖ ಆಗ್ತಾ ಇದೆ. ನಿಮ್ಮದರಲ್ಲಿ 4-5 ವರ್ಷ ರಾಜಕಾರಣ ಮಾಡಿದ್ರೆ ಸಾಕು, 1 ಸೀಸನ್ನು 2 ಸೀಸನ್ ಮಾಡಿದ್ರೆ ಆಯಿತು.
50 ಕೋಟಿ ಇದ್ದದ್ದು 150 ಕೋಟಿ ಆಗುತ್ತೆ, 150 ಕೋಟಿ ಇದ್ದದ್ದು 1000 ಕೋಟಿ ಆಗುತ್ತೆ. ಹೇಗೆ ಇದು? ಮತ್ತು ನಿಮ್ಮ ಜಮೀನಿನಲ್ಲಿ ಎಲ್ಲ ಬೆಳೆಗಳು ಹಾಳಾಗ್ತವೆ. ಪಾಪ ನಿಮಗೆ ಊಟಕ್ಕೂ ಗತಿ ಇಲ್ಲ. ಆ ರೈತ 4 ಎಕರೆ ಬದಲು ನಿಮ್ಮ 40 ಎಕರೆಯಲ್ಲಿ ಎಲ್ಲ ಬೆಳೆ ಹಾಳಾಗಿ ನಿಮಗೆ ಇವತ್ತು ಮುಂದಿನ ದಿನಗಳು ದುರ್ಭಿಕ್ಷ ಯೋಗ, ಬಿಟ್ಟಿ ಭಾಗ್ಯವೇ ಗತಿ. ಇಂಥ ಪರಿಸ್ಥಿತಿಯನ್ನು ಎದುರು ಹಾಕ್ಕೊಂಡು ಮಾತಾಡ್ತೀರಿ. ಮೋದಿಯವರ ತಾಯಿಯನ್ನು ಬಿಟ್ಟಿಲ್ಲ, ರೈತನ ಆ ಬಡಪಾಯಿ ರೈತನ ಹೊಟ್ಟೆಗೂ ಕಾಲು ಕೊಟ್ರಿ, ಯಕ್ಕಶ್ಚಿತ ಮಾತಾಡ್ತೀರಿ, ಅವಮಾನ ಮಾಡ್ತೀರಿ, ಪ್ರಚಾರಕ್ಕೆ ಬಂದೆ ಅಂತ ಉಗಿತೀರಿ, ಗೇಲಿ ಮಾಡ್ತೀರಿ. 6 ಎತ್ತವಳು ಮುಂದೆ 3 ಎತ್ತವಳ ಗೋಳು ಅಂತ. ಈ ರೀತಿಯ ನಿಮ್ಮ ವರ್ತನೆ ಇತ್ತೀಚಿನ ದಿನಗಳಲ್ಲಿ ಒಂದರ ಮೇಲೆ ಒಂದು ಆಗ್ತಾ ಇದೆ. ಬಹುಶಃ ನಿಮ್ಮ ಒಳಗಿನ ತೀವ್ರವಾದ ಹತಾಶೆಯ ಅಗ್ನಿ ನಿಮ್ಮನ್ನೇ ಸುಡ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ಪ್ರಕರಣಗಳು ಸಾಕ್ಷಿ. ಬಿಹಾರದ ಎಲೆಕ್ಷನ್ನಿನ ಹೊಸ್ತಿಲಿನಲ್ಲಿ ನೀವೇ ಕಾಂಗ್ರೆಸ್ಸಿನವರೇ ಮೋದಿಯವರಿಗೆ, BJPಯವರಿಗೆ ಬ್ರಹ್ಮಾಸ್ತ್ರಗಳನ್ನು ಕೊಡ್ತಾ ಇದ್ದೀರಿ. ಇವತ್ತು ಕೂಡ ನಿಮ್ಮ ಇಡೀ ವಿಡಿಯೋ, ಆ ವಿಡಿಯೋವನ್ನು ನೀವು ನೋಡಿ ಗೊತ್ತಾಗುತ್ತೆ. ನಮ್ಮ ಚಾನಲಲ್ಲಿ ಅದರ ಪೂರ್ಣ ಪಾಠವನ್ನು ನಿಮಗೆ ಕೊಡ್ತೇವೆ. ನೀವೇ ಉಗಿತೀರಿ, ನಾನು ಉಗಿಯೋದಲ್ಲ. ಮನುಷ್ಯನಾದವನು ಯಾರು ಈ ಮಾತನ್ನು, ಈ ವರ್ತನೆಯನ್ನು, ಈ ದಾಷ್ಟ್ಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾರ್ವಜನಿಕ ಜೀವನದಲ್ಲಿರುವಂಥ ಯಾವುದೇ ರಾಜಕೀಯ ವ್ಯಕ್ತಿಯ ಒಂದು ನಡತೆ ಇದು ಅಲ್ಲವೇ ಅಲ್ಲ. ಅದರಲ್ಲೂ 5.5 ದಶಕರಿ ನಿಮ್ಮ ಸುದೀರ್ಘವಾದಂಥ ಹಿರಿಯ ರಾಜಕಾರಣ. ನಿಮ್ಮ ಹಿರಿಯ ರಾಜಕಾರಣಕ್ಕೆ ಬೆಂಕಿ ಹಾಕ. ಒಬ್ಬ ಹೊಸ ರಾಜಕಾರಣಕ್ಕೆ ಅಡಿಯಿಟ್ಟವನು ಕೂಡ ಈ ರೀತಿಯ ವರ್ತನೆಯನ್ನು ತೋರಲಾರ. ನಿಮ್ಮ ದುಡ್ಡು ಮಾತಾಡ್ತಾ ಇದೆ, ನಿಮ್ಮ ದುರಹಂಕಾರ ಮಾತಾಡ್ತಾ ಇದೆ, ನಿಮ್ಮ ಆಸ್ತಿ ಮಾತಾಡ್ತಾ ಇದೆ. ರಾಜ್ಯದಲ್ಲೂ ನಮ್ಮದೇ ಅಧಿಕಾರ, ಕೇಂದ್ರದಲ್ಲೂ ನಾನೇ AICC ಅಧ್ಯಕ್ಷ ಬೇರೆ, ಅದು ಪ್ರಶ್ನೆ ಬೇರೆ. ಅದೆಲ್ಲವೂ ಸೇರಿ ಇವತ್ತು ನಿಮ್ಮನ್ನು ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಒಳಗಿನ ರೈತರ ಬಗ್ಗೆ ಯಾವ ಧೋರಣೆ ಇದೆ, ದಲಿತರ ಬಗ್ಗೆ ಯಾವ ಧೋರಣೆ ಇದೆ, ಕೆಳವರ್ಗದವರ ಬಗ್ಗೆ ಯಾವ ಧೋರಣೆ ಇದೆ, ನಿಮ್ಮ ಮತಕ್ಷೇತ್ರದವರ ಬಗ್ಗೆ ಯಾವ ಮನೋಭಾವ ಇದೆ, ಅದೆಲ್ಲವನ್ನು ಕುಲ್ಲ ಇವತ್ತು ಬೆತ್ತಲುಗೊಳಿಸಿದೆ. ಇಡೀ ರಾಜ್ಯ, ಇಡೀ ದೇಶ ನಿಮ್ಮನ್ನು ಕ್ಯಾಕರ್ಸ್ ಉಗಿತಾ ಇದೆ, ಟ್ರೋಲ್ ಆಗ್ತಾ ಇದ್ದೀರಿ. ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಇವತ್ತು ಪ್ರಧಾನ ಚರ್ಚೆಯ ವಿಷಯವನ್ನಾಗಿಸಿಕೊಂಡು ನಿಮ್ಮ ಇಡೀ ಕಾಂಗ್ರೆಸ್ಸಿನ ಮನೋಭಾವದ ಬಗ್ಗೆ, ಧೋರಣೆಯ ಬಗ್ಗೆ, ನಿಮ್ಮ ಪ್ರತಿಕ್ರಿಯಾತ್ಮಕವಾಗಿ ನೀವು ಸಮಾಜದೊಟ್ಟಿಗೆ ಯಾವ ರೀತಿ ನಡ್ಕೊಳ್ತೀರಿ ಅನ್ನೋದರ ಬಗ್ಗೆ ಕಟುವಾದ ವಿಮರ್ಶೆಯನ್ನು ಮಾಡಿದೆ. ಖರ್ಗೆಯವರು ಮಾನ ಉಳಿಸಿಕೊಳ್ಳುವುದೇ ಆದರೆ ಮಲ್ಲಿಕಾರ್ಜುನ ಖರ್ಗೆಯವರು ದೇಶದ ರೈತರ ಕ್ಷಮೆ ಕೇಳಬೇಕು ಅಂತ ಒಂದು ಅಭಿಯಾನ ಆಗ್ತಾ ಇದೆ. ಇದು ಕಾಂಗ್ರೆಸ್ಸಿಗೆ ಮುಂಬರುವ ದಿನಗಳಲ್ಲಿ ಅಷ್ಟೇ ಅಲ್ಲ, ಬಿಹಾರದ ಎಲೆಕ್ಷನ್ನಲ್ಲಿ ಕೂಡ ಬಹಳ ದೊಡ್ಡ ಬೆಲೆಯನ್ನು ನೀವು ತೆರಬೇಕಾಗತ್ತೆ. ಇದು ನಿಮಗೆ ಬೂಮರಾಂಗ್ ಆಗುತ್ತೆ, ತಿರುಮಂತ್ರ ಆಗುತ್ತೆ. ನೆನಪಿಡಿ, ನಿಮ್ಮದೇ ಧೋರಣೆ, ನಿಮ್ಮದೇ ಪಕ್ಷದ ಹಿರಿಯ ರಾಜಕಾರಣಿಗಳು ಕಾಂಗ್ರೆಸ್ಸಿನ ಇಡೀದಾದಂಥ ಭವಿಷ್ಯವನ್ನು, ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಕಟ್ಟುವುದಕ್ಕೆ ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ. ಅವರೇ ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದು ದೌರ್ಬಲ್ಯ ಅಷ್ಟೇ ಅಲ್ಲ, ದೌರ್ಭಾಗ್ಯ, ವೈರುಧ್ಯ ಕೂಡ. ಮಲ್ಲಿಕಾರ್ಜುನ ಅವರು ಏನು ಹೇಳ್ತಾರೆ ಅನ್ನೋದು ನಮ್ಮ ನಿರೀಕ್ಷೆ. ಎಲ್ಲರ ಬಗ್ಗೂ ಮಾತಾಡ್ತಿರಲ್ಲ, ನಿಮ್ಮ ಅಪ್ಪನ ಈ ವರ್ತನೆ ಮತ್ತು ಮಾತಿನ ಬಗ್ಗೆ ದಯವಿಟ್ಟು ಮಾತಾಡಿ. ನಾವು ನಿರೀಕ್ಷೆಯಲ್ಲಿದ್ದೇವೆ. ನಮಸ್ತೆ.